ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಡೇ ಏನಂದರೆ, ಇವತ್ತು ಫಸ್ಟ್ ಡೇಟ್. ಇವತ್ತು ಹುಣ್ಣಿಮೆ ಆಚರಿಸ್ತಿದ್ದೀವಿ. ಈ ಸಾರಿ ಹುಣ್ಣಿಮೆ 2 ದಿವಸಗಳು ಆಚರಿಸ್ತಿದ್ದಾರೆ. ಒಬ್ಬರು 1ನೇ ತಾರೀಕು, ಕೆಲವೊಬ್ಬರು 2ನೇ ತಾರೀಕು ಆಚರಿಸ್ತಿದ್ದಾರೆ. ನಮ್ಮ ಹತ್ರನೇನೋ ನಾವು 1ನೇ ಡೇಟಿಗೆ ಆಚರಣೆ ಮಾಡಿದೆವು. ಬನ್ನಿ, ಇವತ್ತು ರಂಗೋಲಿ ಹೇಗಾಗಿದೆ, ಹಾಗೆ ನಮ್ಮ ಬ್ಲಾಗ್ನಲ್ಲಿ ಇನ್ನೇನಾದರೂ ವ್ಯತ್ಯಾಸಗಳು ಗೊತ್ತಾಗ್ತಿದೆಯಾ, ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ ನೀವು ಹೇಳಬೇಕು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದೊಂದು ದೊಡ್ಡ ರಿಕ್ವೆಸ್ಟ್. ಯಾಕಂದರೆ ನಾನು ನನ್ನ ಹತ್ರ ಇದ್ದವ್ರಿಗೆ ಯಾರಿಗೂ ಇಲ್ಲಿವರೆಗೂ ಏನು ಕೇಳ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ. ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಅಂದು ಕೂಡ ನಾನು ಯಾರಿಗೆ ಹೇಳ್ಕೊಂಡಿಲ್ಲ. ಜಾಸ್ತಿ ಜನಕ್ಕೆ ನಾನು ಏನಕ್ಕೆ ಹೇಳಬೇಕು, ಕೆಲವೊಬ್ಬರು ಹೊಟ್ಟೆ ಕಿಚ್ಚು ಬೀಳ್ತಾರೆ, ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಕೂಡ ಬೇಕಂತೇಳಿ ನೋಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ವ್ಯೂಸ್ ಬಂದರೆ ಮತ್ತು ಅವ್ರ ದುಡ್ಡು ಜಾಸ್ತಿ ಸಂಪಾದನೆ ಮಾಡಿ ಅವ್ರಿಗೆಲ್ಲಿ ಹಿಂದಾಕ್ಬಿಡ್ತೀವಿ ಅಂದ್ಕೊಳ್ತಾರೆ ಏನೋ. ಅದಕ್ಕಾಗಿ ಸ್ವಲ್ಪ ಏನೋ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ನಾನು ಯಾರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಹತ್ರದವ್ರಿಗೆ ಯಾರಿಗೂ ಕೇಳ್ಕೊಂಡಿಲ್ಲ. ನೀವು ಗೊತ್ತಿರಲಾರ್ದೆ ಇರೋರೇ ಭಾಳ ಸಪೋರ್ಟ್ ಮಾಡ್ತೀರಾ. ನಿಮಗೂ ನಮಗೂ ಮುಖ ಪರಿಚಯ ಇರಲಾರ್ದೆ ಇದ್ದರೂ ಕೂಡ, ನಾವು ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಚಿಕ್ಕ ಭರವಸೆಯಿಂದ ಕೇಳ್ತಾ ಇದ್ದೀನಿ. ಹಾಗೆ ಕೇಳ್ಕೊಂಡಿದ್ದು ನಿಮ್ಮ ಮನಸ್ಸಿಗೆ ಹತ್ತಿರ ಆಗಿದ್ದರೆ, ನಾನು ನಿಮ್ಮ ಮನೆ ಮಗಳು ಅಂತ ನೀವು ತಿಳ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬನ್ನಿ ನಮ್ಮ ಕಿಚನ್ಗೆ. ಇದು ನೈಟ್ ಬ್ಲಾಗ್ ಆಗಿರುತ್ತೆ. ಈಗ ನಾನು ಹೆಸರುಬೇಳೆ ಅಕ್ಕಿ ಪಾಯಸ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಅಕ್ಕಿ ಎಲ್ಲ ಫಸ್ಟೇ ನೆನೆ ಇಟ್ಟು ಚೆನ್ನಾಗಿ ಕಿವುಚ್ಕೊಳ್ಬೇಕು, ಅದು ಸ್ಮ್ಯಾಶ್ ಆಗಬೇಕು. ಅದಾದ ನಂತರ ಹೆಸರುಬೇಳೆ ಎಲ್ಲನೂ ನೆನೆ ಇಟ್ಟು ತೊಳೆದು ಅದರೊಳಗಡೆ ಹಾಕ್ಕೊಂಡು ವಿಸಿಲ್ ಮಾಡ್ಕೊಳ್ಬೇಕು. ಈ ಕಡೆ ವಿಸಿಲ್ಗೋಸ್ಕರ ಇಡಬೇಕು. ಒಂದು ಚಿಟಿಕೆ ಅಷ್ಟೇ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಆದರೂ ಕೂಡ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೇಬೇಕಂತೆ, ಏನೋ ನಮ್ಮಮ್ಮ ಹೇಳ್ತಿದ್ಲು. ಹಾಗೆ ಬಜ್ಜಿ ಮಾಡ್ತಿದ್ದೀನಿ, ಈರುಳ್ಳಿ ಬಜ್ಜಿ. ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಮತ್ತು ಕಡಲೆಬೇಳೆ ಹಿಟ್ಟು, ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಅಜವಾಯಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಸೋಡಾ, ಅದಾದ ನಂತರ ಸ್ವಲ್ಪ ಸಾಲ್ಟು, ಅದಾದ ನಂತರ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅದಾದ ನಂತರ ಸ್ವಲ್ಪ ಮಸಾಲೆ ಹಾಕ್ಕೊಂಡು, ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ಫಸ್ಟೇ ನೀರು ಹಾಕೋಕ್ಕೆ ಮುಂಚೆನೇ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ವಾಟರ್ ಜಾಸ್ತಿನೇ ಆಗಿತ್ತು ನಾನು ಕಲಸೋ ವೇಳೆ. ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ಅಕ್ಕಿ ಹಿಟ್ಟು ಹಾಕಿದ್ದೆ. ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಪು ಕೂಡ. ಒಂದು ವೇಳೆ ಗೊತ್ತಿರಲಾರ್ದೇ ಜಾಸ್ತಿ ವಾಟ್ರ್ ನಮ್ಮ ಕೈಯಿಂದ ಬಿಟ್ಟಿದೆ ಅಂದರೆ ಮೈದಾ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ ಹಾಕ್ಕೊಂಡು ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಪಾಯಸಕ್ಕೆ ಈ ಕಡೆ ಬಾಣಲಿ ಇಟ್ಕೊಂಡು, ಈ ಕಡೆ ಬಜ್ಜಿಗೋಸ್ಕರ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಬಿಸಿ ಆಗೋವರೆಗೂ ನಾವು ಪಾಯಸ ಮಾಡ್ಕೊಳ್ಳೋಣ. ಫಸ್ಟು ಡ್ರೈ ಫ್ರೂಟ್ಸು ಎಲ್ಲ ಫ್ರೈ ಮಾಡೋದಕ್ಕೆ ನಾನು ಸ್ವಲ್ಪ ತುಪ್ಪ, ಸ್ವಲ್ಪನೇ ಎಣ್ಣೆ, ಸ್ವಲ್ಪ ಅಂದರೆ ಸ್ವಲ್ಪನೇ, ಕಾಜು, ಬಾದಾಮ್, ಪಿಸ್ತಾ, ಹಾಗೆ ತರ್ಬೂಜ ಬೀಜ ಅಂತಾರೆ ನಮ್ಮ ಸೈಡು, ಅದೆಲ್ಲ ಹಾಕ್ಕೊಂಡೆ. ಇಲೈಚಿ ಪೌಡ್ರ್ ಕೂಡ ಹಾಕ್ಕೊಂಡ ನಂತರ ಸ್ವಲ್ಪ ಹಾಲು ಹಾಕ್ಕೊಂಡೆ. ಚೆನ್ನಾಗಾದ ನಂತರ ಕುದಿಸಿರೋ ಬೇಳೆ ಅಕ್ಕಿ ಇರುತ್ತಲ್ವ, ಹೆಸರು ಬೇಳೆ ಅಕ್ಕಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅದೆಲ್ಲ ಹಾಕ್ಕೊಂಡ್ಬಿಟ್ಟೆ. ಅದಾದ ನಂತರ ಬೆಲ್ಲ ತುರಿದೇನಿಟ್ಟಿದ್ದಿಲ್ಲ, ಸಾರಿ, ಎಲ್ಲ ಏನಂತಾರೆ ಉಂಡೆಯಾಗಿತ್ತು, ಅದೆಲ್ಲನೂ ಇದು ಮಾಡಿ ಇಟ್ಟಿದ್ದೆ. ಕೊಬ್ಬರಿ ಪುಡಿ ಕೂಡ ಹಾಕ್ಕೊಂಡೆ. ಚೆನ್ನಾಗಾಗಿತ್ತು ಪಾಯಸ ಮಾತ್ರ. ನೀವು ಕೂಡ ನಾ ಮಾಡೋ ರೆಸಿಪಿನ ನೋಡಿ ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟ ಆದಲ್ಲಿ ನನಗೆ ಬಂದು ಕಮೆಂಟ್ ಮಾಡಿ. ನಿಮಗೆ ಈಗಾದರೂ ಕೂಡ ಸಬ್ಸ್ಕ್ರೈಬ್ ಆಗೋಕ್ಕೆ ಮನವಿದ್ದರೆ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ರಿಕ್ವೆಸ್ಟಾಗಿ ಕೇಳ್ತಿದ್ದೀನಿ. ಹಾಗೆ ನನ್ನ ಮನದಾಳದ ಮಾತುಗಳೆಲ್ಲ ನಾನು ಹೇಳ್ಕೊಳ್ಬೇಕು. ಕೆಲವೊಬ್ಬರ ಹೆಣ್ಮಕ್ಳ ಜೀವನ ನಿಜ ಸತ್ಯಗಳ ಬಗ್ಗೆ ನಾನು ಮಾತಾಡಬೇಕು. ಏನಕ್ಕಂದರೆ ಮತ್ತೆ ಈ ಚಾನ್ಸ್ ಬರುತ್ತೋ ಬರಲ್ಲೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ನಾನು ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ.
ಈ ಕಡೆ ಬಜ್ಜಿ ಹಾಕ್ತಿದ್ದೀನಿ. ನನಗೆ ಬಜ್ಜಿ ಪರ್ಫೆಕ್ಟಾಗಿ ಬರಲಿಲ್ಲ, ರೌಂಡಾಗಿ, ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಸರಿಯಾಗಿ ಟೇಸ್ಟ್ ಅನಿಸಿತ್ತು. ಹುಡುಗರು ಕೂಡ ನಮ್ಮ ಮನೆಯಲ್ಲಿ ಅಂತ ಇದ್ದರು ತುಂಬ ಚೆನ್ನಾಗಾಗಿದೆ ಅಂತಂದು. ಪಾಯಸ ಕೂಡ ಜಾಸ್ತಿ ಆಗಿದೆ, ಮಿಕ್ಕುತ್ತೆ, ಜಾಸ್ತಿ ವೇಸ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದಳು ನಮ್ಮಮ್ಮ. ಇಲ್ಲ, ಟೇಸ್ಟಿಯಾಗಿತ್ತು, ಪೂರ ಖಾಲಿ. ನೋಡಿ, ಹಾಗೆ ನೀವು ಕೂಡ ಹುಣ್ಣಿಮೆ ದಿವಸ ಚಂದ್ರನ ಪೂಜೆ ಮಾಡ್ತೀರಾ, ಉತ್ತರ ಕರ್ನಾಟಕದಿಂದ ನೋಡ್ತೀರಾ ಅಂದರೆ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆಯ ಮಗಳ ಅಂತ ತಿಳಿದು, ನಿಮ್ಮ ಮನೆಯ ಹೆಣ್ಣು ಅಂತ ತಿಳಿದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನಗೆ ಗೊತ್ತು 25 ಇಯರ್ಸ್ನಿಂದ 45 ಇಯರ್ಸ್ ಒಳಗಿರೋ ಮಹಿಳೆಯರೇ ನೋಡ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ನೀವು ಏನು ಅಂದ್ಕೊಳ್ತೀರಾ, ಮನೆ ಹೆಣ್ಮಗಳು ಅಂದ್ಕೊಳ್ತೀರಾ, ನಿಮ್ಮ ಸಮಾನವಾಗಿ ಅಕ್ಕ ತಂಗಿ ಅಂತ ತಿಳ್ಕೊಳ್ತೀರಾ ನನಗೆ ಗೊತ್ತಿಲ್ಲ. ಯಾಕಂದರೆ ನನ್ನ ಹತ್ರದಾಗಿ ಇರೋರ್ಕಿನ್ನ ನಾನು ಬೇರೆಯವರಿಗೆ ಕೇಳೋದು ಭಾಳ ಉತ್ತಮ. ಯಾಕಂದರೆ ನಿಮಗೂ ಗೊತ್ತಿರ್ಬೋದು, ಹತ್ತಿರವಾದವರು ಜಾಸ್ತಿ ನಾವು ಬೆಳಿತೀವಿ, ನಾವು ಬೆಳೆಯೋಕ್ಕೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ ಅಂದರೆ ನಮಗೆ ಹಿಂದಕ್ಕೆ ತೊಗೊಂಡು ಬರೋರೇ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಇನ್ನೇನು ಬಜ್ಜಿ ಆಗೋಯ್ತು, ಪ್ಲೇಟಿಂಗ್ ಮಾಡಿದ್ದೀನಿ, ಹೇಗಾಗಿದೆ ನೋಡಿ. ಹಾಗೆ ಪೂಜೆ ನೋಡೋಣ ಬನ್ನಿ. ನೋಡಿ, ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಆಗಿತ್ತು. ಚಂದ್ರ ಸ್ವಲ್ಪ ಹೊತ್ತೇ ಕಂಡ, ಅದಾದ ನಂತರ ಮೋಡ ಎಲ್ಲ ಮುಸುಕಿತ್ತು. ನೋಡಿ, ನಮ್ಮ ಮನೆಯ ಪೂಜೆ ನೈಟ್ನಲ್ಲಿ ಪೂಜೆ ಮಾಡಿ ನಾವು ಮನೆಯಲ್ಲಿ ಉಪವಾಸ ಮಾಡಿರುವಾಗ ಪೂಜೆ ಎಲ್ಲ ಮಾಡಿರುವ ಎಲ್ಲ ಅಡುಗೆಗಳೆಲ್ಲ ಊಟ ಮಾಡೋದೆ. ಏನೇನು ಪೂಜೆ ಆಗ್ತಿದೆ ನೋಡಿ, ಹೇಗಾಗ್ತಿದೆ ಅಂತಂದು. ಹಾಗೆ ನೀವು ಕೂಡ ಮಾಡ್ತಿದ್ರೆ ಹೇಳಿ ನನಗೆ. ಹಾಗೆ ಕಾಮೆಂಟ್ನಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್, ದಯವಿಟ್ಟು. ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಬೆಳಿಬೇಕು. ನಾನು ನನ್ನ ಮನೆಗೆ ನಾನು ಬ್ಯಾಕ್ ಬೋನ್ ಇರಬೇಕು. ನನ್ನ ಮಕ್ಕಳ ಜವಾಬ್ದಾರಿ ಇದೆ ನನ್ನ ಮೇಲೆ. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಆದಷ್ಟು ಬೇಗ ನನ್ನ ಲೈಫಿನ ಬಗ್ಗೆ, ನನ್ನ ಜೊತೆ ಇರುವವರ ಜೀವನದ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಹೀಗೆ ಹೇಳ್ತಾ ನನ್ನ ಹೆಸರು, ನನ್ನ ಪರಿಚಯ, ನಾನು ಯಾವ ಊರವಳು ಅದೆಲ್ಲನೂ ಹೇಳ್ಕೊತೀನಿ. ಸಬ್ಸ್ಕ್ರೈಬ್ ಜಾಸ್ತಿ ಆದಾಗೆ ನಾನು ಹೇಳ್ಕೊಳ್ಬೇಕಂತ ಇದ್ದೀನಿ. 1000 ಸಬ್ಸ್ಕ್ರೈಬರ್ ಆದಮೇಲೆ ನನ್ನ ಮುಖ ಪರಿಚಯ ಮಾಡ್ತೀನಿ. ಬಾಯ್, ಇರೋಣ. ಧರ್ಮ ಮೊದಲೇ ಇಲ್ಲ, ಗಳಿಸಿ